ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಟರಾಜ್ ಗೌಡ್ರೆ, ಕಾಂಗ್ರೆಸ್ನವರು ಮೇಲಿಂದ ಮೇಲೆ ತಪ್ಪುಗಳು ಮಾಡ್ಕೊಂಡು ಬಂದಿದ್ದಾರೆ ಅಂತ ಮಧು ಹೇಳಿದ್ರು. ಈಗ ನೋಡಿ, ಯಾರೋ ಒಬ್ಬ ಕಿಡಿಗೇಡಿ ಕೂಗಿರಬಹುದಾದ ವಿಷಯಕ್ಕೆ ಕಾಂಗ್ರೆಸ್ ಹೊಣೆಗಾರಿಕೆ ಅಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಇಮಿಡಿಯೇಟಾಗಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ರೆಸ್ಪಾಂಡ್ ಮಾಡಿದ್ದಾರೆ. ಇಮಿಡಿಯೇಟಾಗಿ ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ದಾಖಲಿಸ್ಕೊಂಡಿದೆ, ತನಿಖೆ ಮಾಡಿದೆ, 20-30 ಜನ ಕರೆದು ತನಿಖೆ ಮಾಡಿದೆ, 3 ಜನ ಅರೆಸ್ಟ್ ಮಾಡಿದೆ. ಹಂಗಾಗಿ ಎಲ್ಲ ಪ್ರಕ್ರಿಯೆ ಆಗಿದೆ. ಆದರೆ BJP ಮಾತ್ರ ತರಾತುರಿನಲ್ಲಿ ಯಾವುದೋ FSL ಇದು ತಗೊಂಡ್ಬಿಟ್ಟು ಅದನ್ನ ಮಾಡಂಗಿಲ್ಲ ಆ ರೀತಿ. ಯಾಕಂದ್ರೆ ದೊಡ್ಡ ಗಂಭೀರವಾದ ವಿಷಯಗಳಲ್ಲಿ ತಾವು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದು ಅದನ್ನೇ. ಈಗ ಅದನ್ನ ನಾನು ಹೇಳ್ತಾ ಇದ್ದೀನಿ, BJP ವಿರೋಧ ಪಕ್ಷವಾಗಿ ಅಲ್ಲಿ ಎರಡು ವಿಧದ ಆಯಾಮ ಇತ್ತು. ನಾನು 2 ವಿಧದ ಆಯಾಮವನ್ನು ಹೇಳಿದೆ. BJPಗರು ಆ ತನಿಖೆಯ ದಿಕ್ಕನ್ನು ತಪ್ಪಿಸ್ಬೇಕು ಅಂತ ಹೇಳಿ, ಹಸ್ತಕ್ಷೇಪ ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಕುಚೋದ್ಯವನ್ನ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆನಲ್ಲ. ಇದು ಗಂಭೀರ ಪ್ರಕರಣನೇ. ಇವ್ರ ಮೇಲೂ ಕೂಡ ಕೇಸ್ ಆಗ್ಬೇಕು. ಯಾಕಂದ್ರೆ ಇಲ್ಲಿವರೆಗೂ ಅಲ್ಲ ರೀ, ಅದನ್ನ ಸರ್ಕಾರ ಕೊಟ್ಟಿದ್ದು ಮಾತ್ರನೇ ಸರ್ಕಾರ ಆಕ್ಷೇಪ ಮಾಡ್ಕೊಳಕ್ ಸಾಧ್ಯ. ಪಬ್ಲಿಕ್ ಡೊಮೇನ್ ಹೋಗ್ಬೇಕಾದ್ದು ಸರ್ಕಾರ ಕೊಟ್ಟ ವರದಿನೇ ಪಬ್ಲಿಕ್ ಡೊಮೇನ್. ಇವ್ರು ಕೊಟ್ಟಿರೋದು ನೀವು ಬೇಕಾದ್ರೆ ಮಾಡಿಸ್ಕೊಬಹುದು. ಆದ್ರೆ ಇದೇ ವರದಿ, ಇದೇ ಸತ್ಯ ಅಂತ ಹೇಳಿ ನೀವು ಜನತೆಗೆ ಸಾಧ್ಯ ಆಗಲ್ಲ. ನೀವು ಮಾಧ್ಯಮದ ಮುಖಾಂತರ, ಎಲ್ಲಾ ಮಾಧ್ಯಮದಲ್ಲೂ ಇದು ಬಿತ್ತರಾಗಿದೆ. ಬಿಜೆಪಿಯ ವಿಜೇಂದ್ರ ಅವರು ಶೇರ್ ಮಾಡಿರೋದು ಎಲ್ಲಾ ಮಾಧ್ಯಮದಲ್ಲಿ ಇದೇ FSL ವರದಿ ಸರಿಯಾದ ವರದಿಯಿಂದ ಬಿತ್ತರಾಗಿದೆ. ಅದು ತಪ್ಪು. ಯಾವುದೇ ತನಿಖಾ ತಪ್ಪಿಸ್ಲಿಕ್ಕೆ ಆ ರೀತಿಯ ಕುಚೋದ್ಯವನ್ನ ಮಾಡಕೂಡದು. ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ವೋ ಅಂದ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಗೊತ್ತಿರ್ಲಿಲ್ವಂತ ಯಾಕೆ ಅವ್ರಿಗೊಂದು ಕೊಟ್ರಂತೆ. ಹಿ ಮೇಡ್ ಎ ಸ್ಟೇಟ್ಮೆಂಟ್ ಭಾವನಾ. ಹಿ ಇಸ್ ಕಮಿಂಗ್ ಆನ್ ಟಿವಿ ಅಂಡ್ ಟೆಲಿಂಗ್ ಹೌದು ನಾವು ಕೊಟ್ಟಿದ್ವಿ, ಅದ್ರ ಆಧಾರದ ಮೇಲೆ ನಾವು ಡಿಸಿಷನ್ ತಗೊಂಡಿರೋದು ಅಂತ ಇವ್ರು ಹೇಳ್ತಾರೆ. ಯಾವ ಹೇಳ್ತಾರ ಇದ್ದಾರೆ? ನೋಡಿ ಮೇಡಮ್, ತನಿಖೆ ಮಾಡುವಂತ ಸಮಯದಲ್ಲಿ ಇದೆಲ್ಲ ಬಂದೇ ಬರ್ತವೆ. ಯಾವಾಗ ವಿಧಾನಸೌಧ ಒಳಗಡೆ ಈ ತರ ಕೂಗಿದಾರೋ ಕೂಗ್ಲಿಲ್ಲೋ, ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಒಂದು ಇಶ್ಯೂ ಬಂತು, ಈ ತರ ಕೂಗಿದ್ದಾರೆ ಅಂದ್ಬಿಟ್ಟು ಆಂಟಿ ನ್ಯಾಷನಲ್ ಸ್ಲೋಗನ್ ಕೂಗಿದ್ದಾರೆ ಅಂತ ಹೇಳಿ ಕರೆದ ತಕ್ಷಣ ಪೊಲೀಸರು ಜವಾಬ್ದಾರಿಯಲ್ಲಿ ಇದ್ದವ್ರು ಕೇಳಿಸ್ಕೊಂಡ ತಕ್ಷಣ ಹಿಡ್ಕೊಳ್ತಾರೆ, ಸುಮೋಟೋ ಕೇಸ್ ಇಶ್ಯೂ ಮಾಡ್ತಾರೆ. ಒಂದು ವೇಳೆ ನಂಗೆ ಯಾರೂ ಕೇಳಿಸ್ತಿಲ್ಲ, ಇದಾಯಿತು, ನಮ್ಗೆ ಯಾಕೋ ಚಿತ್ರಣ ಸರಿ ಹೋಗಲಿಲ್ಲ ಅಂತ ಹೇಳಿದ ತಕ್ಷಣ ಯಾವ್ದು ಅವೈಲಬಲ್ ಸೋರ್ಸ್ ಸಿಗ್ತದೋ ಅದನ್ನ ಕಳಿಸ್ಬಿಟ್ಟು ಟೆಸ್ಟ್ ಮಾಡಿಸಿ, ಅದು ಪ್ರೂವ್ ಆದ ತಕ್ಷಣವೇ ವಾಯ್ಸ್ ಸ್ಯಾಂಪಲ್ನ ಅವ್ರನ್ನೂ ಕರೆಸಿ ವಾಯ್ಸ್ ತಗೊಂಡು ಎರಡನ್ನೂ ಕಳಿಸಿ ಸರಿಯಾಗಿ ಈಗ ಜೋಡಣೆ ಆಯಿತು ಅಂದ ತಕ್ಷಣವೇ ಅವ್ರನ್ನ ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇದಕ್ಕಿಂತ ಬೇರೆ ಏನು ಎವಿಡೆನ್ಸ್ ಬೇಕಾಗೇ ಇಲ್ಲ ಈ ಕೇಸಲ್ಲಿ. ಯಾವುದೇ ಸರ್ಕಾರ ಇರಲಿ. ನೋಡಿ, ಸತ್ಯೇಂದ್ರ ಸಿವಾಲ್ ಅಂತ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಅಪಾಯಿಂಟ್ ಮಾಡಿರ್ತಾರೆ. ಪಾಕಿಸ್ತಾನಿನ ISIಗೆ ಸ್ಪೈ ಮಾಡ್ತಾರೆ. ಇವರು ರಷ್ಯಾದ ಎಂಬಸಿಯಲ್ಲಿ 2021ರಲ್ಲಿ ಇವ್ರಿಗೆ ಅರೆಸ್ಟ್ ಮಾಡಲಾಗುತ್ತೆ. ಈ ಥರ ಮನಸ್ಥಿತಿ ಅವ್ರು ಇರ್ತಾರೆ. ಪ್ರದೀಪ್ ಕುರುಲ್ಕರ್ ಅಂತ DRDO ಸೈಂಟಿಸ್ಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಂಜಿನಿಯರ್, ಈಗ ಕಳೆದ ವರ್ಷ ಎಕ್ಸಾಕ್ಟ್ಲಿ ಈ ಟೈಮಲ್ಲಿ ಮೇ 2023ಯಲ್ಲಿ ಅರೆಸ್ಟ್ ಆಗ್ತಾರೆ. DRDO ಸೈಂಟಿಸ್ಟ್ ಏನು ಅಂತ ಹೇಳಿದ್ರೆ ಪಾಕಿಸ್ತಾನನ ಒಂದು ಹುಡುಗಿಗೆ ಇಲ್ಲಿನ ದೇಶದ ಎಲ್ಲ ಸೀಕ್ರೆಟ್ಸನ್ನು ಕೊಟ್ಬಿಡ್ತಾರೆ. ಈ ಮನಸ್ಥಿತಿಯವ್ರು ಎಲ್ಲಿರ್ತಾರೆ, ಯಾವಾಗಿರ್ತಾರೆ, ಯಾವ ಥರ ಇರ್ತಾರೆ ನಾವು ಹೇಳೋಕ್ಕಾಗಲ್ಲ. ಯಾವನೋ ಒಬ್ಬ ಅದೇ ನೋಡಿ, ಇವ್ರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗ್ಬಿಟ್ರೆ ತುಂಬಾ ಘೋರ ತಪ್ಪು. ದೇಶದ ರಿಸರ್ಚ್ DRDO ಗೊತ್ತಿರಬೇಕು. ಹೇಳಿ, ಯಾರ್ ಸ್ಟೇಟ್ಮೆಂಟ್ ಕೊಟ್ಟರು ಅದು ತಪ್ಪಲ್ಲ. ಒಂದ್ ಸೆಕೆಂಡ್ ಮಧು, ಯಾರ್ ಸ್ಟೇಟ್ಮೆಂಟ್ ಕೊಟ್ಟರು ಅದು ತಪ್ಪಲ್ಲ ಅಂತ ಅವ್ರ ಮಾತಿಗೆ ಅಲ್ಲ, ಯಾರು ತಪ್ಪಲ್ಲ ಅಂತ ಮಧು ಹೇಳೋದಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ದೊಡ್ಡ ತಪ್ಪು. DRDO ಸೈಂಟಿಸ್ಟ್ ಕುರುಕರು ಬಗ್ಗೆ ಇರೋ ಆಕ್ರೋಶ ಪಾಕಿಸ್ತಾನ್ ಜಿಂದಾಬಾದ್ ಬಗ್ಗೆ ನಿಮಗೆ ವ್ಯಕ್ತ ಆಗ್ತಾ ಇಲ್ಲ ಅಂದ್ರೆ ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಈ ಹೊತ್ತಿನ ಚರ್ಚಾ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.